ಮೈಸೂರು ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಸುದ್ದಿಗೋಷ್ಠಿ. ಕಳೆದ 2 ತಿಂಗಳ ಅವಧಿಯಲ್ಲಿ ಅನೇಕ ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದೇವೆ. ಕಳ್ಳತನ, ರಾಬರಿ, 30 ಲಕ್ಷ ಮೌಲ್ಯದ ವಸ್ತುಗಳನ್ನ ರಿಕವರಿ ಮಾಡಿದ್ದೇವೆ. 2 ರಾಬರಿ, 7 ಮನೆಗಳ್ಳತನ, 8 ಸಾಮಾನ್ಯ ಕಳ್ಳತನ ಪ್ರಕರಣ ಕಂಡುಹಿಡಿದಿದ್ದೇವೆ. ಬಿಳಿಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಗದ್ದಿಗೆ ರಸ್ತೆಯಲ್ಲಿ ಪೆಟ್ರೋಲ್ ಬಂಕ್ ನಲ್ಲಿ ರಾಬರಿ ಮಾಡಿದ್ರು. 5 ಜನ ತಂಡ ಈ ಕೃತ್ಯ ಮಾಡಿತ್ತು. ಮಂಡ್ಯ ಮೂಲದ ಲಕ್ಷ್ಮಣ್ ಈ ಕೃತ್ಯದ ಪ್ರಮುಖ ಆರೋಪಿ. ಚನ್ನಪಟ್ಟಣ, ಹಾಸನ ಮೂಲದ ಒಟ್ಟು 5 ಜನ ಆರೋಪಿಗಳನ್ನ ಬಂಧಿಸಿದ್ದೇವೆ. ರಾಬರಿ ಮಾಡಿದ ಹಣವನ್ನ ಕೂಡ ರಿಕವರಿ ಮಾಡಿದ್ದೇವೆ. ಮಂಡ್ಯ ಜೈಲಿನಲ್ಲಿ ಪರಿಚಯ ಆಗಿ ಪ್ಲಾನ್ ಮಾಡಿ ಕೃತ್ಯ ನಡೆಸಿದ್ದಾರೆ. ಅದನ್ನು ಕೂಡ ನಾವು ಕಂಡುಹಿಡಿದಿದ್ದೇವೆ. ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ ಬಗ್ಗೆ ಇವತ್ತು ತಮಗೆ ಮಾಹಿತಿಯನ್ನು ನೀಡಲಿಕ್ಕೆ ಕರೆದಿದ್ದೀವಿ. ತಮಗೆಲ್ಲರಿಗೂ ಸ್ವಾಗತ. ಕಳೆದ 2 ತಿಂಗಳಲ್ಲಿ ನಾವು ಹಲವಾರು ಕಳ್ಳತನ ಪ್ರಕರಣ ಇರ್ಬೋದು, ರಾಬರಿ ಇರ್ಬೋದು, ಡಕಾಯಿತಿ ಇರ್ಬೋದು, ಹೀಗೆ ಅನೇಕ ರೀತಿಯ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರತಿಯೊಂದು ಠಾಣೆಯಲ್ಲಿ 4 ಅಥವಾ 5 ಜನ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ. ಸೊ ಹಿಂದೆ ಏನು ಕೇಸ್ಗಳು ದಾಖಲಾಗಿದ್ವು 2024 ಇರ್ಬೋದು, 25ರಲ್ಲಿ ಇರ್ಬೋದು, ಆ ಎಲ್ಲ ಕೇಸ್ಗಳನ್ನು ಪತ್ತೆ ಮಾಡಲಿಕ್ಕೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ಮತ್ತು PSI ರವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ಮಾಡಿದಂತೆ ಆ ಎಲ್ಲ ತಂಡಗಳು ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡಿ ಸುಮಾರು 30 ಲಕ್ಷದಷ್ಟು ಮೌಲ್ಯದ ಮಾಲುಗಳನ್ನು ಪತ್ತೆ ಮಾಡುವಲ್ಲಿ ನಮ್ಮ ತಂಡಗಳು ಯಶಸ್ವಿಯಾಗಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ಒಟ್ಟು 1 ಪ್ರಕರಣ ಡಕಾಯಿತಿ ಕೇಸಿಗೆ ಸೇರಿದ್ದು, 2 ರಾಬರಿ ಕೇಸ್ಗಳು, 7 ಮನೆಗಳ್ಳತನ ಪ್ರಕರಣ, 5 ವಾಹನಗಳ್ಳತನ, 8 ಇತರೆ ಸಾಮಾನ್ಯ ಕಳ್ಳತನ, 1 ಜಾನುವಾರು ಕಳ್ಳತನ ಪ್ರಕರಣ. ಹೀಗೆ ಇಷ್ಟು ಪ್ರಕರಣಗಳು ಸೇರಿ ಸುಮಾರು 29,97,000 ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಪ್ರಮುಖ ಪ್ರಕರಣ ಬಿಳಿಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 12/2/2026 ರಾತ್ರಿ 10 ಗಂಟೆ ಸಮಯದಲ್ಲಿ ಅಲ್ಲಿ ಗದ್ದಿಗೆ ರಸ್ತೆಯಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ 2 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ 5 ಜನ ಆರೋಪಿತರು ಏಕಾಏಕಿ ನುಗ್ಗಿ ಅವನಿಗೆ ಚಾಕು ತೋರಿಸಿ ಹೆದರಿಸಿ ಆತನಿಂದ 15,300 ರೂಪಾಯಿದಷ್ಟು ಹಣವನ್ನು ದೋಚಿಕೊಂಡು ಹೋಗಿದ್ದರು. ಆ ಒಂದು ಪ್ರಕರಣವನ್ನು ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡು ಪ್ರಕರಣ ಪತ್ತೆ ಮಾಡಲಿಕ್ಕೆ ಹಲವಾರು ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇರುವಾಗ ನಮಗೆ ಮುಖ್ಯವಾಗಿ ಆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸಿಕ್ಕ ಒಂದು ಪ್ರಮುಖ ಸಾಕ್ಷಿಯನ್ನು ಆಧರಿಸಿ ನೋಡಿದಾಗ 5 ಜನ ಆರೋಪಿತರು ಒಂದು ಸ್ಕೋಡಾ ಕಾರಿನಲ್ಲಿ ಬಂದು ಈ ಒಂದು ಕೃತ್ಯ ಎಸಗಿರುವುದು ಕಂಡು ಬಂತು. ಆ ಒಂದು ಸುಳಿವನ್ನು ಆಧರಿಸಿ ಹಲವಾರು ಕಡೆಗಳಲ್ಲಿ ನಾವು ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ಪತ್ತೆ ಮಾಡಲಾಗಿ, ಸೊ ಇದರಲ್ಲಿ ಒಬ್ಬ ಲಕ್ಷ್ಮಣ್ ಅಂಥೇಳಿ ಮಂಡ್ಯ ಮೂಲದವನು, ಈತ ಪ್ರಮುಖ ಆರೋಪಿ ಅಂತೇಳಿ ನಮಗೆ ಗೊತ್ತಾಯಿತು. ಈತನನ್ನು ನಾವು ದಿನಾಂಕ 6/3/2026 ದಸ್ತಗಿರಿ ಮಾಡಿ ಆತನ ತನಿಖೆಗೆ ಒಳಪಡಿಸಿದಾಗ ಆತ ಕೃತ್ಯಕ್ಕೆ ಒಪ್ಪಿಕೊಂಡು ಆತನ ಜೊತೆ ಹಾಸನ ಮೂಲದ ಕಿರಣ, ಹುಣಸೂರು ತಾಲೂಕಿನ ಕಿರ್ಜಾಜಿ ಗ್ರಾಮದ ಉಮೇಶ್ ಅಂತೇಳಿ ಮತ್ತು ಚನ್ನಪಟ್ಟಣ ಮೂಲದ ರಕ್ಷಿತ್ ಮತ್ತು ಜಯಂತ್ ಅಂತೇಳಿ ಈ 5 ಜನ ಸೇರಿ ಈ ಒಂದು ಡಕಾಯಿತಿ ಕೃತ್ಯವನ್ನು ಎಸಗಿರುವುದು ತನಿಖೆಯಲ್ಲಿ ಕಂಡುಬಂತು. ಈ ಒಂದು ಪ್ರಕರಣದಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ, ಈ ಎಲ್ಲ ಆರೋಪಿತರು ಬೇರೆ ಬೇರೆ ಜಿಲ್ಲೆಯವರಾದರೂ ಸಹಿತ ಮಂಡ್ಯದಲ್ಲಿ ಒಂದು ಜೈಲಿನಲ್ಲಿ ಇವರೆಲ್ಲರೂ ಪರಿಚಯ ಆಗ್ತಾರೆ. ಆ ಜೈಲಿನಲ್ಲಿ ಪರಿಚಯ ಆಗಿ ಒಬ್ರಿಗೊಬ್ಬರು ಕೆಲವೊಬ್ಬರು ರಾಬರಿ ಪ್ರಕರಣದಲ್ಲಿ ಭಾಗಿಯಾದವರು, ಒಬ್ಬನು ಮರ್ಡರ್ ಕೇಸ್ನಲ್ಲಿದ್ದವನು, ಇನ್ನೊಬ್ಬನು ಪೋಕ್ಸೋ ಪ್ರಕರಣದಲ್ಲಿದ್ದವರು. ಇವರೆಲ್ಲ ಸೇರಿಕೊಂಡು ಜೈಲಿನಲ್ಲಿ ಪರಿಚಯ ಆಗಿ ಅಲ್ಲಿ ಒಂದು ಕೃತ್ಯ ಎಸಗಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಜೈಲಿನಿಂದ ಹೊರಗೆ ಬಂದ ಮೇಲೆ ಈ ಒಂದು ಕೃತ್ಯ ಎಸಗಿದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ.